ನೀವುಗಳೆಲ್ಲ ಸಾಕ್ಷೀಕರಿಸೋಣ. ಬಸವನ ಬಾಗೇವಾಡಿ ತಾಲೂಕಿನ ಮನ್ನೂರ ಗ್ರಾಮದಲ್ಲಿ ಪಿಕೆಪಿಎಸ್ ಬ್ಯಾಂಕಿನ ನೂತನ ಕಟ್ಟಡವನ್ನು ಸಚಿವರು ಶಿವಾನಂದ ಪಾಟೀಲ್ ಉದ್ಘಾಟನೆ ಮಾಡಿದ್ದು, ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ. ಜೋರಾದ ಚಪ್ಪಾಳೆ ತಟ್ಟಬೇಕು ಎಲ್ಲ ಹಿರಿಯರು. ನೋಡ್ರಿ, ಧನ್ಯವಾದಗಳು. ಇದ್ದಾಗ ನಮ್ಮ ಜಿಲ್ಲೆಯಲ್ಲಿ ಜನರಿಗೆ ಸಾಲ ಕೊಡ್ತಕ್ಕಂಥ ಶಕ್ತಿ ನಮ್ಗಿರ್ಲಿಲ್ಲ. ಎಲ್ಲ ರೈತರಿಗೆ ಸಾಲ ಕೊಡಬೇಕಾದ್ರೆ ಭಾಳ ದೊಡ್ಡ ಸಾಲಗಾರ ಅಂದರೆ 4,000 5,000 ರೂಪಾಯಿ ತಗೋತಿದ್ವಿ. ಒಬ್ಬ ರೈತನಿಗೆ ಬರೀ 4,000 ರೂಪಾಯಿ ಕೊಡ್ತಿದ್ವಿ ನಾವು. ಮತ್ತು ಎಷ್ಟು ಸಾಲಗಾರಿಗೆ ಕೊಟ್ಟಿದ್ವಪ್ಪ ಅಂದರೆ ಬಾಗಲಕೋಟೆ ಬಿಜಾಪುರ ಸೇರಿ 37,000 ಜನರಿಗೆ ಮಾತ್ರ ಸಾಲ ಕೊಟ್ಟಿದ್ವಿ. ಆದರೆ ಇವತ್ತು ಬಾಗಲಕೋಟೆ ಬಿಜಾಪುರ ಸೇರಿದರೆ 4.5 ಲಕ್ಷ ರೈತರಿಗೆ ಸಾಲ ಕೊಟ್ಟಿದ್ದೀವಿ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿ. 4.5 ಲಕ್ಷ ರೈತರಿಗೆ ಅವರು ಕನಿಷ್ಠ 4,000 ಕೊಟ್ಟಿದ್ರು. ಆದರೆ ನಾವು ಕನಿಷ್ಠ 75,000 ಕೊಟ್ಟಿವಿ, ಗರಿಷ್ಠ 3 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಶೂನ್ಯ ಬಡ್ಡಿದಲ್ಲಿ. ನೋಡಿ ಬಂದಿದ್ದು ನೀವು ಆ ರೀತಿ ಯಾಕೆ ಕೃಷಿ ಮಾಡಬಾರ್ದು? ನಾನು ನಿಮ್ಮಲ್ಲಿ ಅದನ್ನೇ ವಿನಂತಿ ಮಾಡ್ಕೊಳ್ಳೋದು. 1-2 ಎಕರೆ ಉಳ್ಳಾಗಡ್ಡಿ ಮಾಡಿದರೆ 1-2 ಎಕರೆ ರೇಷ್ಮೆ ಮಾಡಿರಿ, 1-2 ಎಕರೆ ದ್ರಾಕ್ಷಿ ಮಾಡಿರಿ, ನಿಮಗೆ ಯಾವತ್ತೂ ಹಾನಿ ಆಗೋದಿಲ್ಲ. ಇದನ್ನು ನೀವು ತಿಳ್ಕೋಬೇಕು. ಆ ಕೃಷಿ ಮಾಡಿದರೆ ಇಂಥ ಸೊಸೈಟಿ ಸದಾ ನಿಮ್ಮ ಜೊತೆ ಇರ್ತದೆ. ನಾನು ಅದನ್ನೇ ಹೇಳಲಿಕ್ಕೆ ಬಂದಿದ್ದೆ. ಇವತ್ತೇನು ನನಗೊಂದು ಸಂತೋಷದ ಸಂಗತಿ ಏನಪ್ಪ ಅಂದರೆ, ದಿವಂಗತ ಜುಗತಿಯವರು ಈ ಊರಿಗೆ ಒಂದು ಸೊಸೈಟಿ ಮಾಡಿದಾರಲ್ಲ, ಅವ್ರಿಗೆ ನಾನು ಭಾಳ ದೊಡ್ಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮತ್ತು ಆ ಸೊಸೈಟಿ ಬದುಕಲಿಕ್ಕೆ ಜೀವ ಕೊಟ್ಟವರೇ ಇವತ್ತು ನಮ್ಮ ಏನವರು ತಳೆವಾಡ ಜಾಗ ಕೊಟ್ಟವ್ರು, ತಳೆವಾಡವ್ರು, ಮಲ್ಲಪ್ಪ ತಳೆವಾಡವ್ರು, ಎಲ್ಲಪ್ಪ ತಳೆ. ಇದೇ ವೇಳೆ ವಕೀಲರಾದ ಬಿಕೆ ಕಲ್ಲೂರ್ ಮಾತನಾಡಿದ್ದು ಹೀಗೆ. ಬೈಟ್. ಇದೇ ಸಮಯದಲ್ಲಿ ವೇದಿಕೆ ಮೇಲೆ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಈರಣ್ಣ ಪಟ್ಟಣಶೆಟ್ಟಿ, ಸುರೇಶ್ ಹಾರಿವಾಳ್, ನೀಲು ನಾಯಕ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದು, ಅನೇಕ ಪೂಜ್ಯರು, ಊರಿನ ಗುರು ಹಿರಿಯರು, ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, BV5 ನ್ಯೂಸ್ ಕನ್ನಡ, ವಿಜಯಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.